ಎಲ್ಲ ಹೆಂಗ ಇವ್ರು ನೋಡಿ ನಾವು ಇವ್ರು ಮತ್ತೆ ಬಿಟ್ಟು ಮತ್ತಂಗ ನಾನು ಹೋಗ್ಬಿಟ್ಟು ಬರ್ತೀನಿ. ಹಂಗಾಗುದಿಲ್ಲ. ನಮ್ಮೂರಾಗ ಒಂದು ಪದ್ಧತಿ ಇಟ್ಕೊಂಡಿವಿ. ಹೌದ್ರಿ? ನಮ್ಮೂರಿಗೆ ಯಾರ ಬರ್ಲಿ, ಹೆಂಗ ಬರ್ಲಿ, ಯಾವಾಗ ಬರ್ಲಿ, ಎಷ್ಟೊತ್ತಾಗ ಬರ್ಲಿ, ಒಟ್ಟು ಒಂದು ದಿನ ನಮ್ಮ ಮಠದಾಗ ವಸ್ತಿ ಹೋಗದ ಮುಂಜಾನೆ ಲಿಂಗ ಪೂಜಾ ಮುಗಿಸ್ಕೊಂಡ ಊರು ಬಿಡುದ್ರಿ. ಅವ್ರು ಇವತ್ತು ನನಗೆ ಟೈಮ್ ಇಲ್ಲ, ಇನ್ನೊಂದ್ಸರಿ ಟೈಮ್ ಮಾಡ್ಕೊಂಡು ಖಂಡಿತ ಬರ್ತೀನಿ. ಒಳ್ಳೆ ಅವಕಾಶ ಕಳ್ಕೊಂಡು ಹೊಂಟ್ರಲ್ರಿ. ಒಳ್ಳೆ ಅವಕಾಶ? ಹ್ಞೂನ್ರಿ. ಏನದು? ದೇವಿ ಪುರಾಣ ಹಚ್ಚಿವ್ ನಮ್ಮ ಮಠದೊಳಗ. ದೇವಿ ಪುರಾಣ? ಹ್ಞೂನ್ರಿ. ಯಾವ ದೇವಿ? ಮಹಾಶಿವಶರಣೆ ಮೊದಲಾದೇವಿ ಮಹಾದೇವಿ. ಯಾವುದು? ಮಹಾಶಿವಶರಣೆ ಮೊದಲಾದೇವಿ ಮಹಾತ್ಮ. ಒಳ್ಳೆ ಪವಾಡ ಕೊಡ್ತಾರೆ. ಆ ಪವಾಡ ಕೇಳ್ಕೊಂತ ನಮಸ್ಕಾರ ಮಾಡೋ ನಮ್ಮ ದೇಶದ ಪದ್ಧತಿ. ನೀವ ಊರ್ ಪ್ರಮುಖರೇವ ನಮ್ಮೂರಾಗ. ಹೇಳಾಕ ಪದ್ಧತಿ ಗೊತ್ತೈತೆ. ಎಷ್ಟು ಹೊರಟು ಮಾತಾಡ್ತಾನ ಗೌಡ್ರ ಅಂದ್ರೆ ಹಿಂಗಾಗ್ತಾರ. ನಮಸ್ಕಾರ ಮಾಡೋ ಪದ್ಧತಿ ಅವ್ರದ ಅಂತ ನೋಡ. ಅವ್ರು ಎಷ್ಟು ನಯವಾಗಿ ಹೇಳ್ತಾರ ಅದನ್ನ ಕೇಳ. ನೀರೇನವರೇ, ಇದು ನಮ್ಮ ನಮಸ್ಕಾರದ ಪದ್ಧತಿ. ಏನ್ ನಮಸ್ಕಾರ ಪದ್ಧತಿ ರೀ ನಿಮ್ದು? ನಾವು ನಮ್ಮೂರಾಗ ಐತ್ರಿ ನಮಸ್ಕಾರ ಪದ್ಧತಿ. ಮುಂಜಾನೆ ಎದ್ದ ಕೂಡ ಎದ್ದವ್ರಿಯಪ್ಪ ಬಿದ್ದವ್ರಿಯಪ್ಪ, ಎದ್ದವ್ರಿಯಪ್ಪ ಬಿದ್ದವ್ರಿ, ಹಿಂಗ ಬಡ್ಕೊಂಡು ರಗಡ್ ಸತ್ತವ್ರಿ. ಹೌದು ಸರಿ. ನಿಮ್ಮದು ಬಾಳ ಹಿಡಿತೀನಿ ನಮಗ. ಇನ್ನೇನ್ರಿ? ಹೌದ್ರಿ. ನಾನು ಏನಂದ್ರೆ ಎರಡೆರಡು ಸಲ ಆಗೋದ್ರಿ. ಯಾಕಂದ್ರೆ ನಮ್ಮ ವಂಶ ಪಾರಂಪರ ಬಂದತ್ರಿ. ಇವೆಲ್ಲ ತಪ್ಪಿ ನಮ್ಮ ಅಪ್ಪನ ಊರಾಗಿದ್ವು. ನಮ್ಗೆಲ್ಲ ಎರಡೆರಡು ಸರಿ. ಹೋಯ್ ಬರ್ರಿ ನೀವು. ಹಿಡಿದು ಬಿಟ್ಟು ನಮ್ಮೂರಾಗ ಡಂಗರ ಸಾಕು. ನೀವು ಹೋಯ್ ಬರ್ರಿ, ಹೋಯ್ ಬರ್ರಿ. ಅಲ್ಲೇ ಅಯ್ಯೋ ಯಪ್ಪ ನೋಡ. ಮಕ್ಕಳ ಹಾಡು ಹೇಳೋದು ಕುಣ್ಕೊಂತ ಮಾಡ್ಕೊಂತ ನಿಂತೀರ ಇಲ್ಲ? ನೀವು ಜಂಗಮರು ಗುರುಸ್ಥಾನದಾಗಿದ್ದವ್ರು ನಮ್ಮಂತವ್ರಿಗೆ ಅನುಗ್ರಹಿಸಿ ಆಶೀರ್ವಾದ ಮಾಡೋದು ಬಿಟ್ಟು ಈ ರೀತಿ ಆ ಗೌಡಗೆ ಎಂದು ಲಾಶಕ ನನ್ನ ಹೊಲ್ದಾನ ಬೆಳಿನ ನನ್ನ ಮಗಳ ಮಾನನ ಹಾಳು ಮಾಡಿದ್ರ ಜೈಲಿಂದ ಬಂದ ನನ್ನ ಮಗ ನಿಮ್ಮ ಸುಖ ಬಿಡ್ತಾನ. ಏನ್ ಮಾಡ್ತಾನ? ನಿಮ್ಮ ರಕ್ತದಾಗ ಸ್ನಾನ ಮಾಡ್ತಾನ. ರಕ್ತದಿಂದ ಹುಟ್ಟಿದ ಜೇಡು ರಕ್ತದಾಗ ಮುಗಿಬೇಕಾಗುತ್ತದ ವಿಚಾರ ಮಾಡೋದಿಷ್ಟ. ಇನ್ನು ನಿನ್ನ ಮಗ ಜೈಲಿನಿಂದ ತಿರುಗಿ ಬರೋದಲ್ಲ, ಅವನ ಮಣ್ಣಲ್ಲಿ ಆಗುತ್ತಾ. ಮಾತಾಡು. ರಕ್ತದಾಗ ಸ್ನಾನ ಮಾಡ್ತಾರ. ನನ್ನ ಮೈಯಾಗಿನ ರಕ್ತ ಅಂದ್ರೆ ವರದಾನ ನೀರಂತ ಆ ಮನೆಗೆ ಮಾತಾಡಿ ಮಾಡ್ತಾರ. ನನ್ನ ಜಗದಲ್ಲಿ ಇಟ್ಕೊಂಡು ನಾನು ಏನಾರ ಮಾಡ್ಕೊಳ್ತೀನಿ ಅದನ್ನ ನಿಮಗೇನಾಗ್ಬೇಕಾಗೈತೆ? ನಿನ್ನ ಜಗಳ ಇಟ್ಕೊಂಡು ಏನಾರ ಮಾಡ್ತೀಯಪ್ಪ. ಅಕಸ್ಮಾತ್ ನಿನಗೆ ಮೇರಿಯಮ್ಮ, ಎಷ್ಟು ರಾತ್ರಿ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಕೆಲಸ ಇದ್ದವರು ಯಾಕೆ ಇಷ್ಟೊತ್ತಲ್ಲಿ ಬರ್ತಾರೆ? ನಿನ್ನ ಲಕ್ಷ್ಮಣ ಅಂತ ಕರೆಯೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರಿಂದ ಲಚ್ಚು ಅಂತ ಕರೀಲ ನಾನಿಲ್ಲ. ಕರೀರಿ, ನಾನೇ ಬೇಡ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಲಚ್ಚು, ಪೊಲೀಸ್ ನಿನ್ನ ಕಸ್ಟಡಿಗೆ ತಂದು ಬಳಿಕ ಬಹಳ ಬಡದ್ರ? ಅದರಿಂದ ನಿಮಗೇನಾಗಬೇಕಾಗಿದೆ? ಅಲ್ಲ, ಪೊಲೀಸರು ಕೊಡೋ ಚಿತ್ರಹಿಂಸೆ ನೆನೆಸ್ಕೊಂಡ್ರೆ ಮೈಯೆಲ್ಲ ನಡಕಾಗುತ್ತದೆ. ಅಂದ ಬಳಿಕ ನಿನ್ನ ನೋವನ್ನೆಲ್ಲ ಹೇಗೆ ಸಹಿಸಿಕೊಂಡಿದೀಯಾ ಅಂತ. ಗುರಿಯ ಸಾಧನೆಯ ದಾರಿಯಲ್ಲಿ ಮೈ ಮರೆತು ಮುಂದುವರಿಯುವ ತೀರ ಒರಗುವ ನೋವಿನಲ್ಲಿ ಬೆರೆತು ಒಂದಾಗ್ತಾನೆ. ಮೇರಿಯಮ್ಮ, ಹರಿಯ
ಹರಿಯುವ ನದಿಯ ಪ್ರವಾಹದಲ್ಲಿ ಕೊಳೆತ ದಂಟು ತೇಲಿ ಹೋಗುತ್ತದೆ. ಆದರೆ ಅದೇ ನದಿಯ ಪ್ರವಾಹದ ಎದುರು ಈಸಬೇಕಿದ್ದರೆ ಗಂಡೆದೆಯ ಮನುಷ್ಯನಿಗೆ ಮಾತ್ರ ಸಾಧ್ಯ. ಚಿತ್ರಹಿಂಸೆಯಿಂದ ಶರೀರಕ್ಕಾಗುವ ನೋವನ್ನು ಮನಸ್ಸಿನಾಳೆ ತಿಳಿಸಿದಾಗ ಅದು ಅಲ್ಲಿ ತಾನೇ ಕರಗಿ ಮಾಯವಾಗುತ್ತದೆ. ಅದನ್ನ ವಿವರಿಸಿ ಹೇಳಬೇಕ? ನನ್ನ ದೇಹದ ಯಾವ ಭಾಗ ನೋವಿಗೆ ಗುರಿಯಾಗಿಲ್ಲ ಅನ್ನೋದೇ ನನಗೆ ತಿಳಿಯದು. ಧರ್ಮನ ಉಳಿಸೋದಕ್ಕೆ, ನ್ಯಾಯನ ಬದುಸೋದಕ್ಕೆ, ಸತ್ಯನ ಸ್ಥಿರವಾಗಿ ನಿಲ್ಲಿಸೋದಕ್ಕೆ. ನೀನೊಬ್ಬ ಈ ರೀತಿ ಹಠಕ್ಕೆ ಬಿದ್ದು ಸಮಾಜನ ಸರ್ಕಾರನ ಎದುರು ಹಾಕೊಳ್ಳೋದ್ರಿಂದ ಧರ್ಮ ನಿಂತಿದ್ದ, ನ್ಯಾಯ ಉಳಿದಿದ್ದ, ಸತ್ಯ ಬದುಕಿದ್ದ ಉಳಿಸಬೇಕು ಅಂತ ಹಠಕ್ಕೆ ಬಿದ್ದೆ ನಾನು ಈ ಹೋರಾಟದ ಕಣಕ್ಕೆ ಎಳೆದದ್ದು. ಮೇರಿಯಮ್ಮ ಛಲ ತೊಟ್ಟು ನಿಂತವರನ್ನು ಬಲಪ್ರಯೋಗದ ಮನಸ್ತೀನಿ ಎನ್ನುವ ನಿನ್ನ ಸರ್ಕಾರದ ವಿರುದ್ಧ ಬಂದೆದ್ದು. ನೀವು ಸ್ವಲ್ಪ ವಿಷಯ ತಿಳಿಸಿದ್ರೆ ಸಾಕ್ರಿ. ಅವ್ರು ಸಿಕ್ಕರಂತ್ರ ನಿಮಗೆ ಸರ್ಕಾರದಿಂದ ದೊಡ್ಡ ಸರದು ಕೊಡಿಸ್ತೀವಿ. ಹೌದ್ರಿ ವೀರಯ್ಯನವರೇ, ಇಂಥ ಸಶಸ್ತ್ರ ಪಡೆ ನಿಲ್ಲಿರುವಾಗ ನೀವ್ಯಾಕೆ ಹೆದರ್ತಾ ಇಲ್ಲ? ಈ ಸಶಸ್ತ್ರ ಪೊಲೀಸ್ ಪಡೆ ಯಾವಾಗ ಇದ್ದಿಲ್ಲ ಅಂದ್ರೆ ನೀವು ಆ ಲಕ್ಷ್ಮೀ ಹಿಡ್ಕೊಂಡು ಹೋಗುವಾಗಿತ್ತು. ಅವನ ಜೈಲಿನಾಗ ಇಟ್ಟಾಗಿತ್ತು. ಜೈಲಿಂದ ಪಾರ ಬರುವಂತಿತ್ತು. ಅಷ್ಟೇ ಯಾಕ್ರಿ, ಅವ ಜೈಲಿಂದ ಪಾರ ಬಂದು ಗೌಡನ್ನು ರುಂಡ ಕಡಿಯುವಾಗ ಇಡೀ ಊರ್ ಮಂದಿನೇ ಇತ್ತು ನಿಂತು ನೋಡಾಕ. ಈ ಸಶಸ್ತ್ರ ಪೊಲೀಸ್ ಪಡೆ ಅಲ್ಲಿ ಇರುವುದೇನಂತ ನೀವು ನಮ್ಮಂತ ದುರ್ಮಾರ್ಗದ ಸತ್ರ ಪಂಚಮಿ ಮಾಡಾಕ. ಅವಾಗ ಹಂಗೆತ್ರಿ, ಹಂಗ ಹಾರಾಡಿದೀವಿ. ಅವನ ಹೆಸರು ಕೇಳಿದ್ರೆ ನಡಕ್ ಬಂದಂಗಾಕತಿ. ಕಲಿತಿರಲ್ರಿ ಸುಳ್ಳಾದ್ರೆ ನನ್ನ ಮಾತು. ಇವತ್ತಿಲ್ಲ ನಾಳೆ ಆ ಹುಡುಗರು ಗುಂಪು ಇಡೀ ನಾಡಿಗೆ ಮುಳ್ಳಾಗಿ ಎದುರಾಗಿಲ್ಲತ್ತ. ಯಾಕ್ರಿ ಸರ್, ನಾ ಹೇಳುದು ಹೌದಲ್ಲ? ನೋಡಿ, ಅವನು ಜೈಲು ಮುರಿದು ಬಂದು ಚಾವಡಿ ಕಂಬಕ್ಕೆ ಚೀಟಿ ಅಂಟಿಸಿದ್ದನ್ನು ನೋಡಿದ್ರೆ ನಿಮ್ಮ ಮಾತು ಸತ್ಯ ಅಂತ ನನಗೆ ಅನಿಸ್ತದೆ. ಏನು ಚಾವಡಿ ಕಂಬಕ್ಕೆ ಚೀಟಿ ಅಂಟಿಸಿದನ? ಹೌದು ಮೇಡಮ್, ನಮ್ಮ ರಾವ್ ಸಾಹೇಬ್ ಓದಿದ್ದಿಂದ ಅದನ್ನ ಹರಿದು ಹಾಕಿದವನ ನಾನೇ. ಗಂಡಸರ ಕೆಲಸ ಆಗ್ತದ. ಹಿಂದಿನ ಯಾವ ರಾಜ ಮಹಾರಾಜ ಇಂತ ಕೆಲಸ ಮಾಡಿಲ್ಲ. ಸಾಹೇಬರು ಓದಿದ ಕೂಡ ಅದನ್ನ ಹರಿದು ಹಾಕಿದವನ ನೀನು ಹೇಳಿಲ್ಲ. ನಿಮ್ಮ ಸಾಹೇಬರು ಓದುದು ನೀವು ಹರಿಯೋದು, ಓದುದು ಹರಿಯೋದು ಕಾಯಂ ಕುತ್ತಿಗೆನ ಹಿಡಿದು ಹೇಳ್ತಾರೆ. ಹಾಗಾದ್ರೆ ಹಿಡಿಯೋದಕ್ಕೆ ಸುಲಭ ಆಯ್ತಲ್ಲ? ಏನಂತ ಬರ್ತಿದ್ದಾರೆ ಇನ್ಸ್ಪೆಕ್ಟರ್? ಜೈಲು ಮುರಿದು ಬಂದು ಗೌಡನ ಕೊಂದವನು ನಾನೇ. ಗಂಡು ಗುಂಡಿಗೆ ಸರ್ಕಾರ ಕಿತ್ತಾರೆ, ನನ್ನನ್ನು ಹಿಡಿಯಲಿ. ಸಿಂಧೂರ ಲಕ್ಷ್ಮಣ ನಾನೇ ಅಂತ ಕೆಳಗ ಸಹಿ ಮಾಡಿದ್ದ. ಲಕ್ಷ್ಮಣ ಯಾವಾಗ ಇಷ್ಟು ತೆಳಗಾದಂತ ಯೋಚನೆ ಮಾಡ. ಅವ ತೆಳಗ ಮಾಡಿದವ ತ್ರಾಸ್ ತಗೊಂಡು ಇಷ್ಟೊತ್ತಿನ ಮೇಲೆ ಹೇಳಿದ ನೀ ಏನಪ್ಪ ನೋಡಿದ್ರೆ ಆ ವಿಷಯ ಓದಿದ್ದು ಕೇಳಿದ್ಯಾ? ಇದನ್ನ ಕೇಳಿದ್ರ ಮೇಲೆ ಯಾರು ನನ್ನ ಬಗ್ಗೆ ಧೈರ್ಯ ಬರ್ತದೆ ಹೇಳಿದ್ರು. ಈಗ ನಾವು ಕೈಯಾಗಿ ಸಿಗಬೇಕ್ರಿ. ನಾಯಿ ಹಿಟ್ಟಿನ ಚೀಲ ಹರದಂಗ್ ಮಾಡ್ತಾನೆ. ನೋಡ್ರಿ, ಬೇರೆ ಇದಾರೆ. ಸದ್ಯಕ್ಕೆ ಸಿಂಧೂರು ಮುಖಂಡರಾದ ನಿಮ್ಮ ಸಹಾಯ ಸಹಕಾರ ತಗೊಂಡೆ ಮುಂದುವರಿಬೇಕು ಅಂತ ನಮ್ಗೆ ಹುಕುಂ ಆಗಿದ್ರಿ. ಬೆಂಕಿ ಹಚ್ಚೋರು ನಿಮ್ಮ ಸರ್ಕಾರಿ ಹುಕುಮಿಗೆ ಅಲ್ಲೇ ಕೈಯಾಗಿ ಸಿಕ್ಕ ಬ್ಯಾಟಿನ ಬಿಡ್ತೀರಿ. ಕೇಳ್ಯ ನಾನು ಮಗ ರುಚಿ ಕಣ್ಣು ಹುಡಿ ಹುಡಿ ಆಗ್ಯಾನ. ಅರಗಾಯ ಮಾಡಿ ಬಿಟ್ಟಿರಿ. ಕೇಳ್ಯಾನ ಮಗ ಅವನು ಈಗೇನಾರ ನಮ್ಮ ಗಂಟಕ್ಕೆ ಹಾಡ್ದ. ಒಂದು ಹನಿ ರಕ್ತ ಉಳಿಸಿದ್ರೆ ಬಸದ ಕಡೆ ಹಾಕ್ತಾರ ಮಗ. ಹೌದು ನೋಡಿ ವೀರಯ್ಯನವರೇ, ನಿಮ್ಮ ಮಾತು ಸತ್ಯ ಇದೆ. ಔರಂಗಜೇಬನ ಕಾಲದಲ್ಲಿ ಶಿವಾಜಿ ಯವನರ ಪಾಲಿಗೆ ಯಮರಾಗಿ ಕಂಡರಂತೆ. ಹಾಗೆ ಇವತ್ತು ವೀರ ಸಿಂಧೂರು ಲಕ್ಷ್ಮಣ ಪೊಲೀಸರ ಕಣ್ಣಿಗೆ ಸಿಂಹದನ್ನಾಗಿದ್ದಾನೆ. ಅಂದ್ರೆ ಇನ್ನೂ 1000 ಸಲ ಈ ಮಾತನ್ನ ಒಪ್ಕೊಳ್ತೀನಿ. ಗುಜರಾತ್
ಎಲ್ಲೇ ಸ್ವಲ್ಪ ನೀವು ನೋಡ್ರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೋ ಸುಳು ಕೊಟ್ರೆ ಸಾಕ್ರಿ ಮಿಕ್ಕದ್ ನಾವು ನೋಡ್ತೀವಿ. ಒಟ್ಟ ಅವ್ರ ಬಗ್ಗೆ ನಿಮಗ ಸುಳ್ಳು ಬೇಕ ನನ್ನ ಅಳತಿ ಕುಣಿ ತೋಡಿಟ್ಟು ಬರ್ತೀನಿ ಎದಕ್ಕಂತ ಏನ್ ಜಾತಿ ಕೇಳ್ತೀವಿ ಅಲ್ಲ ಅವ್ರ ಬಗ್ಗೆ ನಾನ್ ನಿಮಗ್ ಸುಳ್ಳು ಕೊಟ್ಟು ಅವ್ರ ಕೈಯಾಗ ನಾ ಸಿಕ್ಕ ನನಗ ಒಳಗಾನಿಲ್ರಿ ಒಳಗಾನಿಲ್ಲ ಪೇಪರ್ ನಾವು ಲಕ್ಷ್ಮೀ ಸಿಕ್ಕಾಗತ್ತೆ ಬಂದ್ರ ಮಗನ ಲಕ್ಷ್ಮಿ ಸಿಕ್ತ ಸಿಕ್ಕಾದ್ರೆ ಕೈ ಸಿಕ್ಕಿಲ್ಲ ಬಾತ್ಮಿ ಬಂದದ ಒಂದು ಎಡಳ್ಳಿ ದಾರ ಚಂದ ಸೇರಿಸಿ ಮತ್ ಧರೋಳಿಗೆ ಬರ್ತಿಂತ ಚೀಟಿ ಬರದ್ ಕಂಬ ಖಂಡಿಸ್ತಾರ ಎಡಳಿ ತಾರ ಚೇಳಿ ಮನಿ ಕುಂಡಿ ಮೇಲೆ ಕಾಗಿ ಬಾಳ ಚಂದ ಕುಂತೈತಿ ಜಾಗ ಹುಡುಕಾಡಿದ್ ಬಾಳ ಚಂದ ಹುಡುಕಾಡಿದ್ ಜಾಗ ಮಾಡಿದ ಅಂತ ಹುಡುಕಾಡ್ಬೇಕು ಜಾಗ ಹೋಗ್ಬೇಕಲ್ಲಿ ಬಂದು ಬರ್ತಿಗೆ ಬಾಳ ಬಡದಂಗ ಮೊದಲು ಈಗ ಬಡದಂಗ ಬಂಗಾರ ಕುಂಡ್ಗಡಿಗೆ ಒತ್ತಿ ಇಟ್ಕೊಂಡು ಹೆಂಗಡಿ ಕಲ್ತಿದ್ರು ತನ್ನ ತೋರ್ಸಿದ್ರು ಅದೇ ಹೇಳ್ತಾನೆ ನಮಗ ಕುಂಡ್ಗಡಿಗೆ ಇಲ್ಲ ಅಂದ್ರೆ ಈ ಮಳೆಗಾಲದಾಗ ನಮ್ಮ ಲಿಂಗಪ್ಪನ ಪರಿಸ್ಥಿತಿ ಏನಾಗತ್ತೆ ಇನ್ಸ್ಪೆಕ್ಟರ್ ಇದು ಹಿಡಿಯೋದಕ್ಕೆ ಸುಲಭ ಆಗಿದೆ ಹಿಡಿಯಲೇಬೇಕು. ಹಿಡಿಯದಿದ್ದರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಎಂಥ ದಿವಸ ಇಂಥವ್ರ ಮನೆ ಧರೋಡಿ ಬರ್ತಿದ್ದ ಚೀಟಿ ಬರೋದು ಕಂಬು ಕಳಿಸಿ ನೋಡಿದ್ರೆ ಈ ಎಲ್ಲ ಉತ್ತರದಲ್ಲ ಕಂಡ್ರೆ ಅವರ ಸಾವು ದೂರ ಇಲ್ಲ ಅಂತ ನನಗನಿಸ್ತದೆ. ಬೇರೆ ಇದಕ್ಕೆ ನೀವೇನಂತೀವಿ ನೀವೇನಂತೀವಿ ಇದಕ್ಕೆ? ಪರಿಸ್ಥಿತಿ ಒಳ್ಳೆ ಅವ್ನ ಹೆಸರು ಕೇಳಿದ್ರೆ ಗಂಟಲ ಹಸಿದಾಗೈತಿ ಈಗ ತಲೆ ತಿರ್ಗಾಕೈತಿ ಬೇಡ್ತಾನೆ ಹೇಳ್ತಾರೆ ಏರಿಯಾ ಮಿಸ್ಟ್ಯಾಕ್ ತಿಳಿಸಾಗ್ಯಾರ ಏರಿಯಾ ಮಾಲಿಕ ಏರಿಯಪ್ಪ ಬಹಳ ಮಂದಿ 500 ಮಂದಿ ಇಷ್ಟು ಮಾಡ್ತೀವಿ ಮತ್ತೆ ಟಿಕೆಟ್ ಹತ್ತಿರಲ್ಲ ಅದು ಅದ್ರಾಗ ಅನುಕೂಲ ಆಗೈತೆ ಅವ್ರು ಏನಾದ್ರು ರಕ್ಷಣೆ ಬೇಕಾ ನಿಮ್ ರಕ್ಷಣೆಗೆ ಇಬ್ರು ಪೊಲೀಸರು ಕೊಡ್ತೀನಿ. ನೀವು ನಿಮ್ಮ ಡಿಪಾರ್ಟ್ಮೆಂಟ್ನಾಗ ಇವ್ರು ಇಬ್ಬರ ಅದಾರು ಬೇರೆ ಯಾರು ಅದಾರು ನನ್ನ ಕೈಗಳು 30 ಜನ ಪೊಲೀಸರು ಇದ್ದಾರೆ. ಆದ್ರೆ ಇವರು ಸಾಹಸ ಸಿಂಹಗಳು, ಶೂರು, ಶಕ್ತಿವಂತರು, ಧೈರ್ಯವಾದರು. ಅದಕ್ಕೆ ನನ್ನ ರಕ್ಷಣೆ ಮಾಡಿದ್ರೆ ಇವ್ರಿಗೆ ಹೊಟ್ಟೆ ಹಸಿತು ನನ್ನ ರಕ್ಷಣೆ ಮಾಡ್ತಾರೆ ನೋಡ್ರಿ ಮುದ್ರಿ ಬಿದ್ದಾನ मेरा नाम बदरुद्दीन खान है ಖಾನಪ್ಪ ಬರೀ ಖಾನದ ಬಗ್ಗೆ ವಿಚಾರ ಮಾಡ್ತಾರೆ. ಯಾವಾಗ ಬೆಳಗ್ಗೆ ಹರಿದಿತ್ತು ಯಾವಾಗ ಊರಾಗ ಸಂಜೆ ಆಗಿ ಬರೀ ಹಿಂಸಕ ಮಾತಾಡ್ತಾರೆ. ಅಂಡೆ ಹೇಗ ಒಂದು ಮನೆಯಿಂದ ದಿನ ಎಂಬುದು ಮಧ್ಯಾಹ್ನ ನಾ ಬರಾಕತ್ತೀನಿ ನಾನು ಕೇಳ್ತಾನ ಅಂಡೆ ಹಾಕಿ ಸ್ವಾಮಿ ಅಂತೇಳಿ ಇವ್ರ ಕಣ್ಣಿಗೆ ಹಾಕ್ತೇನೆ ಅಂಡೆ ಹಾಕೋ ಮುರುಗಿ ಕಣ್ಣಾಗಿ ಕಾಣಿತು. स्वामी झूठ बोलते साहब ये जंगम स्वामी बहुत खतरनाक संते आते हैं साहब ಮೊನ್ನೆ ಜತ್ತಿದ್ದು ಜಾತ್ರೆದು ಒಳಗೆ 7-8 ಮಂದಿ ಹೆಂಗಸರದು ಎಲ್ಲ ಸಾರಿ ಈ ಜಂಗಮ್ ಸ್ವಾಮಿಗೂ ಜಗ್ಗಿ ನುಗ್ಗ ಮಾರ್ಯ ಗಜೇಂದ್ರಗಡೆ ಹುಟ್ಟಿ ಹಂಗೆ ಅಲ್ಲೇದಾರ ನೋಡ್ರಿ ಸರ್ದಾರ್ ಪೊಲೀಸ್ ಗುರುಪಾಂಡ್ಯ ನೀವು ನನ್ನ ಹೆಸರು ಪಾಂಡುರಂಗ ಅಂಗಪ್ಪ ಹಿಂದಿನ ಪಾಂಡು ಹೋಗ್ತಾರೆ. ಇವ್ರದ್ದು ಮತ ಪ್ರಾಪ್ತಿ ಆಗಿಲ್ಲ ಅಂತ ನನಗ್ ಕಂಡು ಬಿದ್ದಾನೆ. ಅವ್ರಿಗೆ ಯಾಕೆ ಕಂಡುಬಿಡಬೇಕು? ಹಂಗಾದ್ರೆ ಸಾಹೇಬ್ರು ನಿಮ್ ಮಾತು ಕೇಳ್ತಾರ ಅವ್ರಿಗೆ ಹೇಳಿ 4 ದಿನ ದೌಡ್ ರಜಾ ಕೊಡ್ತೀರಿ ದೌಡ್ ರಜಾ ಕೊಡ್ತೀರಿ ಹೇಳಿ ನೀವು ಇವಾಗ ನಿಂತಿರೋದು ನಿಂತಂದ್ರೆ ಏನಂತ ನನಗೆ ಕೇಳ್ತಾನ. ಒಟ್ಟ ಹಗಲು ರಾತ್ರಿ ಕಂಟ್ರಿ ಸೇರಿ ಹುಡುಕಾಡ್ತಾನ್ರಿ. ಮಠಕ್ಕೆ ಬಂದು ಕಂಟ್ರಿ ಸೇರಿ ಕೇಳ್ತಾನ ನೋಡ್ರಿ ಮಠದಾಸಿ ಕಂಟ್ರಿ ಸೇರಿ ಇಲ್ರಿ ಸಾಹೇಬ್ರ ಮಠ ಸುತ್ತಮುತ್ತಲು ಕಾಲಬಟ್ಟಿ ಸರ ಹಿಡಿದು ಸುಳ್ಳು ಸಿಕ್ಕಿರ್ತಿ ಅದಕ್ಕೆ ನಾ ರೇಟ್ ಹೋಗಿದ್ನಿ. ಶಿಖರರು ಯಾವ 4-5 ಜನ ಮುದುಕ್ಯಾರ ಸಿಕ್ತಿರಿ ಹಿಡ್ಕೊಂಡ್ಬಂದೆ ಅವ್ರ ನಡೆಯಕ್ ಹಾಕಿದ್ದಿಲ್ರಿ. ಜೀಪ್ ತಗೊಂಡು ಹೋಗ್ಬೇಕಾಗಿತ್ತು, ಪೆಟ್ರೋಲ್ ಇದ್ದಿಲ್ಲರಿ, ಬಂಕಿ ತಗೊಂಡು ಹಾಕ್ಸ್ಬೇಕಾಗಿತ್ತು, ಬೋರ್ಡ್ ಹಾಕಿತ್ತು, ನನ್ನ ಕೇಳಬೇಕಾಗಿತ್ತು. ಪೆಟ್ರೋಲ್ ಹಾಕೊಂಡು ಅನ್ಕೊಂಡಿದ್ರಿ ಎಲ್ಲ ಪೆಟ್ರೋಲ್ ಮೇಳನೆ ಕೊಡಿ ಅವ್ರು ಇವ್ರು स्वामी जी ನಮ್ದು ಸಾಹೇಬ್ರ ಮುಂದೆ ಏನೇನೋ ಬೋಲ್ತಿ ಇನ್ನೊಂದ್ ಸಲ ಏನಾದ್ರೂ ಹಿಂಗ ಬೋಲು
ಸಮಸ್ಯೆ ನಮಗೆ ಬರೋಬರಿ ಸರಿ ಆಗ್ತೈತೆ. ವೀರೇನವ್ರೆ, ನೀವ್ ಯಾವಾಗಲೂ ಮಠಕ್ ಬಾ ಅಂತ ಕರಿತಾ ಇದ್ದೀರ. ಇವತ್ತು ನಾನು ಬಹಳ ಫ್ರೀಯಾಗಿದ್ದೀನಿ. ಹಾಗೆ ನೀವ್ ಮಠಕ್ ಬಂದು ಹಾಗೆ ಪ್ರಸಾದ ತಗೊಂಡು ಹಾಗೆ ಹೊಟ್ಟೆ ತಿಂಡಿ ಹೇಗೆ? ಎಲ್ಲೈತ್ರಿ ನಮ್ಮ ಮಠ? ಮೊನ್ನೇನು ಸಣ್ಣಾಗ ಜಿಟಿ ಮಳೆ ಆಯ್ತು. ಆ ಮಳೆಗೆ ನಮ್ಮ ಮಠ ಹಾಗೆ ನೀವೆಲ್ಲಿದ್ದೀರಾ? ನಾನು ಅಲ್ಲೇ ಮೂಲ ಒಂದ್ ಈಟ ಚಾಕ್ ಉಳ್ದತ್ತೆ, ಅಲ್ಲೇ ಕುಂತು ತೂರ್ಸಕ್ಕೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಅಲ್ಲಿಗೆ ಬರ್ತೀನಿ. ನನಗ ಕುಂದ್ರಾಗ ಜಾಗ ಎಲ್ಲ ಕುಂತು ತುಗುಡ್ಸಕತ್ತೇನೆ ಅಂತ ನಾ ಅಂತೀನಿ. ಅದ್ರಾಗ ನಿಮ್ಮನ್ನ ಮುಂದೆ ಕುಂದಿರ್ಸ್ಕೊಂಡು ಶುರು ಮಾಡ್ರೆ ನಾ ಪುರಾಣ. ಅಯ್ಯೋ ನಾನು ಹುಗಲಾದೇವಿ ಮಹಾತ್ಮ್ಯ ಮಠ ಕಟ್ಸಲ್ವಾ? ಅದನ್ನ ವಿಚಾರ ಮಾಡ್ಕೊಂತ ಕುಂದಾಗ ಕಲ್ಲು ಮಣ್ಣು ಬಂದು ಬಿದ್ದಿದ್ರೆ ನಾನು ಬಹಳ ವಿಚಾರ ಮಾಡಿದೆ. ಈ ನಮಗೆ ಕಲ್ಲು ಮಣ್ಣು ಬಂದು ಬಿದ್ದೈತೆ ಅಂದ ಬಳಕ ಭಕ್ತರು ಮಠ ಕಟ್ಟಿಸ್ತಾರೋ ಏನ್ ನಮಗ್ ಗದ್ಗಿನ ಕಟ್ಟಿಸ್ತಾರೋ ಬರೋದ್ ಬೇಡ್ವಾ? ಇಲ್ಲ, ಮಠ ಕಟ್ಟಿಸಿದ್ಮೇಲೆ ಬರುವಂತ್ರಿ. ಹೌದಾ? ಹೌದ್ರಿ. ಹಾಗಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಇದನ್ನೇನ್ ಶುರು ಮಾಡಿದ್ವಿ ಹೊಸಾದ? ಇದೆಲ್ಲ ನಿಮ್ಮ ದೇಶದ ಪದ್ಧತಿ ಅಲ್ವಾ? ನಾವ್ ಅದನ್ನ ಬಿಟ್ಟೇವೆ. ಬಿಟ್ಟು ನೀವ್ ಯಾವಾಗಿನ ರುಚಿ ತೋರಿಸಿರಿ ಎಲ್ಲರಿಗೂ ಇದನ್ನ ಶುರು ಮಾಡಿ. ಎಲ್ರಿಗೂ? ಇಲ್ರಿ, ಹೆಣ್ಮಕ್ಳಿಗೆ ಅಷ್ಟೇ ಈ ಆಶೀರ್ವಾದ. ಗಂಡಸರಿಗೆ? ನಾವು ಮಡಿಯಿಂದ ಇರ್ತೀವಲ್ಲ, ದೂರದಿಂದ ನಾನು ಇದೆಲ್ಲ ಬಿಟ್ಬಿಟ್ಟಿದ್ದೀನಲ್ಲ. ನಮ್ಮದು ನಾವ್ ಯಾವಾಗ ಬಿಡಬಾರ್ದ್ರಿ. ನಾನ್ ನೋಡ್ರಿ ನಿಮ್ಮದು ಶುರು ಬಿಟ್ಟಿ, ನಮ್ಮದು ಶುರು ಬಿಟ್ಟಿ. ಅದು ತರ್ರಿ ತರ್ರಿ. ಏನ್ ಎತ್ತಗದಾವ್ರಿ ನಿಮ್ಮ ಕೈ? ಶೇರ್ಜಿಯವರ, ಇನ್ನು ನೀವು ಯಾವುದಕ್ಕೂ ಭಯ ಪಡಬೇಕು. ನಿಮ್ಮ ಮನೆ ಬಂದೋಬಸ್ತಿಗೆ ಸ್ವಂತ ನಾನೇ ಬಂದಿದ್ದೆ. ಆದ್ರೆ ಶೇರ್ಜಿಯವರ, ನೀವು ಮಾತ್ರ ನಮಗೆ ಸ್ವಲ್ಪ ಸಹಕರಿಸಬೇಕು. ಅವಳನ್ನ ಕೇಳಿದ್ರೆ ಅವಳು ಮಾತಾಡ್ತಾಳ. ಶೇರ್ಜಿ ಅವರ ಕೇಳಿ, ಅವಳ ಊರು ಯಾವುದು, ಹೆಸರೇನು, ಯಾಕೆ ಬಂದಿದ್ದಾಳೆ, ಏನ್ ಮಾಡ್ತಾಳ, ಸರಿಯಾಗಿ ಕೇಳ್ರಿ. 4 ಪ್ರಶ್ನೆ ಇದಾವೆ. ಅವರು ಬಿಜಾಪುರ. ಗುಮ್ಮಟ ಬಿಜಾಪುರ. ಹೆಸರೇನು? ಗುಲಾಬಿ. ಇಲ್ಲಿಗಾಕ್ ಬಂದಿ? ನಾಚ್ ಮಾಡೋದಕ್ಕೆ. ನಾಚ್ಕರ್ನಿ ಸಮಾಧಾನ ಬರ್ರಿ. ನಮ್ಮ ಸಾಹೇಬರು ತಂತ್ರ ನಿರೂಪಣೆ ಮಾಡ್ಯಾರ. ಉಪಾಯ ನಾವು ಇಲ್ಲಿ ಬಂದ ವಿಷಯ ಯಾರಿಗೆ ಗೊತ್ತಾಗಬಾರ್ದು. ನಿಮ್ಮ ಮನೆಯಲ್ಲಿ ಒಂದೊಂದು ಸ್ಥಳದಲ್ಲಿ ನಾವು ಹಾಕೊಂಡು ಕೊಡಿರ್ತೀವಿ. ಇವು ನಿಮ್ಮ ಮೇಲೆ ನಾಚ್ ಮಾಡ್ತಾರೆ. ಈ ಹುಡುಗಿಗೆ ಲಕ್ಷ್ಮಿ ಎಲ್ಲ ಗೊತ್ತಾಯ್ತು. ಏ ಪಾಂಡ ಬಂದ್ರು, ಸಂಶಯ ಬಂದ್ರು ಕೊಂಡ ಹಾಕ್ಬಿಡ್ರಿ. ಯಾರೋ 4 ಮಂದಿ ಬಿಡಿ ಸೆಟ್ಟಿದ್ದೀವಿ ಸರ್. ಮತ್ತೆ ಬಿಡ್ತಾರೆ. ಏನ್ ಹೇಳಿದ್ರೆ ಬಿಡಿ ಸೆತ್ತರ್ಸಿ ಹೋಗ್ಲಿ. ಅದು ನಮ್ದು ಯಾರಿದು ಮತ್ತೆ ಬಟ್ಟಿದ್ದು ಇಳಿಸಕತ್ತಿ. ನಾ ಹೋಗಿ ಹೇಳ್ಬರ್ತೀನಿ ತಡ. ಏನಲ್ಲಿ ಎಲ್ಲ ಮಾಡಿ ನಮ್ಗೆ ಚಾಲೆಂಜ್ ತಿರ್ಸಕತ್ತಿ. ಹೋಗಲಿ, ಯಾಕಲ್ಲಿ ಹೊಳಿ ಬಂದೆ? ಹುಡುಗಿ ಕರ್ಕೊಂಡು ನೀವು ಇಟ್ಕೊಳ್ಳಿ. ಅಣ್ಣ, ಹುಲಿ ಹಿಡಿಯಕ್ಕಂತ ಹಿಲಿ ಬಂದ, ಬಲಿ ತಯಾರು ಮಾಡು. ನನ್ನನ್ನು ಸಲಹೆ ಸ್ವೀಕರಿಸಿದಾಗ ನಿನ್ನ ಪ್ರಾಣ ರಕ್ಷಣೆಗೆ ಜಮಖಂಡಿ ಸರ್ಕಾರ ಕೊಟ್ಟರಿವಲ್ವಾ? ಇನ್ಸ್ಪೆಕ್ಟರ್, ಈಗ ನೀನಿನ ಕೈ ಸರ ಸಿಕ್ಕಬೇಕಲ್ಲ.
ಹೇಳು, ಆ ಬಕ್ಷೀಸನ ಸರ್ಕಾರ ಯಾರಿಗೆ ಕೊಡಬೇಕು? ನಿನಗೋ ಇಲ್ಲ ನನಗೋ? ಇಬ್ಬರು ಸೇರಿ ಸರ್ಕಾರಕ್ಕೆ ಕೊಡಬೇಕು. ಅದು ಜತ್ಯ ಜೈಲು ನೀನು ಕೊಟ್ಟ ಚಿತ್ರಹಿಂಸೆ ಸೇನೆ ತೀರ್ಚಿಕೊಳ್ಳಲು ಈಗ ತಕ್ಕ ಸಮಯವಾದಿಗೆ ಬಂದಿದೆ. ಹೇಳು, ನಿನ್ನ ಕಣ್ಗಳನ್ನು ಕೀಳಲಿ, ಕೈಗಳನ್ನು ಕತ್ತರಿಸಲಿ, ಕಾಲ್ಗಳನ್ನು ತುಂಡರಿಸಿ ಚೆಲ್ಲಿ ಬಿಡಲಿ. ಹೇಳಪ್ಪ ಕಲಾಲಿನ ಲಕ್ಷ್ಮಣ, ನಾನೀಗ ನಿನ್ನ ಕೈಯಲ್ಲಿ ಸಂಪೂರ್ಣ ಸೆರೆ ಸಿಕ್ಕಿ ಬಿಟ್ಟಿದ್ದೇನೆ. ಈಗ ನೀನು ನನ್ನನ್ನು ಬೇಕಾದ ನೋಡಬಹುದು, ಆದರೆ ಇದರಿಂದ ನಿನ್ನ ಜೀವನ ಮತ್ತಷ್ಟು ಖಂಡಾಂತರಕ್ಕೀಡಾಗುತ್ತದೆ. ವಿಚಾರ ಮಾಡು. ಅದು ನನಗೆ ಗೊತ್ತು. ಎಂದು ಜತ್ಯ ಜೈಲನ್ನು ಮುರಿದು ಹೊರ ಬಂದನು, ಆ ರಾತ್ರಿ ನನ್ನ ಬಾಲಿನಲ್ಲಿ ನನ್ನ ತಂಗಿಯ ಶೀಲಹನ ಸೇರಿನ ಸೈತಾನ ಎಂದು ಗೌಡನು ಬಲಿ ತೆಗೆದುಕೊಂಡಿದ್ದು ಅಂದೇ ಭೀಕರ ಕತ್ತಿ ನನ್ನ ಮಸ್ತಕದ ಮೇಲೆ ಬೇಕಾಡುತ್ತಿದೆ. ನೋಡಿ ಕತ್ತು ಕತ್ತರಿಸಲು ಸಮಯ ಸಾಧಿಸುತ್ತಿದೆ. ಅದರಂತೆ ನಾನೀಗ ಬದುಕಿನ ವ್ಯರ್ಥ ಹಾಳು ಮಾಡಿಕೊಂಡೆ. ದುಷ್ಟ ಶ್ರೀಮಂತರನ್ನು ಸುಳಿದು ಬಡವರಿಗೆ ಹಂಚುತ್ತಿದ್ದೇನೆ. ಇದು ನಿನ್ನ ತಪ್ಪು ಕಲ್ಪನೆ. ಸರ್ಪದ ಹೆಡೆಯ ನೆರಳಿನಲ್ಲಿರುವ ತಪ್ಪೆ ನಿನ್ನ ಜೀವನದ ಬಗ್ಗೆ ನನ್ನ ಗತಿಯ ಬಗ್ಗೆ ಮತಿ ನೀಡಲು ನೀನು ಯಾರು? ಅದು ನನಗೆ ಕಡಿಮೆ ಎಂದು ಕಂಡು ಬಂದಾಗ ನಿನ್ನ ಅನುಮತಿಗೆ ಆಮಂತ್ರಣ ಕೊಡುತ್ತೇನೆ. ಈಗ ಹೇಳು, ಕ್ಷಮೆ ಕೇಳಿ ಪ್ರಾಣ ಉಳಿಸಿಕೊಳ್ಳುವೆಯೋ ಇಲ್ಲ ಎದುರು ನಿಂತು ಸಹಾಯ ಬಯಸುವೆಯೋ? ಸೂರ್ಯ ಸಾಧನೆಯ ದಾರಿಯಲ್ಲಿ ಮಾನವನ ರಕ್ತರಿಸಲು ಸಿದ್ಧನಾದ ಈ ಲಕ್ಷ್ಮಣನ ಎದೆಯಲ್ಲಿ ಕರುಣೆಯೂ ಉಂಟು, ಕಥನವೂ ಉಂಟು. ಲಕ್ಷ್ಮಣ, ಈ ಧೀರ ಸಾಹಸಕ್ಕೆ ನಾನು ಮಾರು ಹೋಗಿದ್ದೇನೆ. ವೈದ್ಯೇಶ್ವರ ನಮ್ಮ ಓಲೇಕಾರ. ವಾಟ್ ಓಲೇಕಾರ? ಓಲೇಕಾರ್ರಿ, ಓಲೇಕಾರ ದೊಡ್ಡ ಮಂದಿ ನೋಡಿ ಹಿಂದ ಮುಂದೆ ತಿರುಗಾಡ್ತಾರಲ್ರಿ. ಹಿಂದೆ ಮುಂದೆ ಬಾಡಿಗಾರ್ಡ್. ಹಾ, ಹಿಂದೆ ಮುಂದೆ ಬಾಡಿಗಾರ್ಡ್. ವಾಟ್ ಇಸ್ ಯುವರ್ ನೇಮ್? ಏನು ಹೆಸರು? ಏನು? ಸೋಮಲಾರಿ. ಸೋಮಲಾರಿ ಅಲ್ರಿ, ಅದ ಮೈಲಾರಿ. ಮೈಲಾರಿ ಹೊಸತಿ ಬಂದ್ರಿ, ಮೈಲಾರ ಅದಕ್ಕೆ ಸೋಮಲಾರಿ ಅಂತ. ಸೋಮಲಾರಿ ಬರೀ ಸೋಮಲಾರಿ ಹೆಸರ. ಸೋಮಲ ಕುಳಿತುಕೋ. ಮಾಲೆ ಕುಳಿತುಕೋ. ಮಾಲೆ ಹೇಳ್ರಿ ಸಾಹೇಬ್ರ, ನಮ್ಮ ದಂಡ್ಯಾರ ಮುಂದೆ ನಾವೆಲ್ಲ ಮ್ಯಾಲ ಕುಂಡ್ರಂಗಿಲ್ಲ, ಇಲ್ಲೇ ಕೆಳಗ ಕುತ್ಕೊಂತೀವಿ. ಇಲ್ಲಿ ಭೇದ ಭಾವ ಇಲ್ಲ. ಇನ್ನು ಹೇಳಿ ಬೇಕಾದಲ್ಲಿ ಕುಳಿತುಕೊಳ್ಳ. ಕುಂದ್ರಬಹುದು, ಬೇಕಾದ್ರೆ ಅವ್ರು ತೆಗಿವ ಕುಂದ್ರಿ. ದಯವಿಟ್ಟು ತೆರಿತು, ನಿಂದು ತಗೋ, ಸಿಗರೇಟ್ ತಗೋ.
ಮಾಡಂಗಿಲ್ಲ ಸೇರಂಗಿಲ್ಲ ಅವು ಸಿಗರೇಟ್ ಬೇರೆ ಇದು ಒಮ್ಮೆ ಸೇರ ನಿನ್ನ ಜೀವನ ಪರ್ಯಂತ ನೆಗಡಿ ಹಾಕಿದಿಲ್ಲ ಬಲ್ಲೆ ಬಿಡುವ ಮಾರ ನಮ್ಮ ನೆಗಡಿ ಹಾಕಿ ಬಂದ್ ಮಾಡಿ ನೋಡಿ ಸಾಹೇಬ್ರ ಇದ್ರಾಗ ನಾನು ಮನೆಯಾಗೇನು ತಿಳಿಯಂಗಿಲ್ಲ ನನಗೆ 4 ದಿನಕ್ಕೆ ಅವಕಾಶ ಕೊಡಿ ಸಾಹೇಬ್ರ ಅವಕಾಶ ಅಂದ್ರೆ ನಾವಿದು ಟೈಮ್ ಕೊಟ್ಟಿರುತ್ತಾರೆ ತಪ್ಪಿಸ ಕೂಡದು ಹೆಂಡಪ್ಪ ನಾಯಕರಿಗೆ ಇವತ್ತರ ಹಾರ ಅಮ್ಮ ಕಂಪನಿ ಸರಕಾರ ಅವನನ್ನು ಸೆರೆ ಹಿಡಿದು ಕೊಲ್ಲುತ್ತಾರೆ ಅವನ ಉಳಿಸ ಹೋಗಿ ನೀವು ಸಾಯುವುದು ಬೇಡ ಈಗ ನೀವು ನಮ್ಮ ಸರ್ಕಾರದ ಬಂಧಿಗಳು ಮಾತು ಕೊಟ್ಟ ಬಳಿಕ ನಮ್ಮನ್ನು ವಂಚಿಸಕೂಡದು ನೋಡ್ರಿಯಪ್ಪ ನಾವು ನಾಯಕರ ಮಕ್ಕಳು ಯಾರು ಒಂದು ಸಲ ಮಾತು ಕೊಟ್ಟಿವಿ ಅಂದ್ರ ನಮ್ಮ ಪ್ರಾಣನಾದ್ರೂ ಕೊಡ್ತೇವೆ ಎಲ್ಲ ಮತ್ತೊಬ್ರು ಪ್ರಾಣ ತೆಗಿತೀವಿ ಎದುರು ತೆಗಿಟ್ಕೊಂಡಿರಿ ಎತ್ತಿತ್ತು ಈಗ 4 days ಟೈಮ್ ಕೊಟ್ಟಿರುತ್ತಾರೆ ತಪ್ಪಿಸ ಕೂಡದು ಯು ಕ್ಯಾನ್ ಗೋ ಇವರು ಹೇಳಿ ಹೇಳಿ ಹೇಳುತ್ತಾರೆ ಅದನ್ನು ತಿಳಿಸಬೇಕು ಏನ್ ಮಾಡ್ತೀರಿ ನೋಡಪ್ಪ ಹೇಳಿ ಮಾಡಿ ನನಗೆ ನೋಡ್ರಿಯಪ್ಪ ಈಗ ನಾವಿದ್ರಾಗ ಏನು ಮಾಡಕ್ ಆಗಂಗಿಲ್ಲ ಯಾಕಂದ್ರ ನಮ್ಮ ಕಾರ್ತಿಸಿನ ಸರ ಅವ್ರ ಕೈಯಾಗ ಸಿಕ್ಕತ್ತೀವಿ ಇವತ್ತಿಂದ ನಾಳೆ ಸರ್ಕಾರದವರು ಆ ಲಕ್ಷ್ಮಣ ಹಿಡ್ದ ಹಿಡಿತಾರ ಅವನು ಗುಂಡಿಟ್ಟು ಕೊಂದೇ ಕೊಲ್ತಾರ ಅದಕ್ಕ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನೀವು ಸುಮ್ಮನೆ ಇದ್ದು ಬಿಡ್ರಿಯಪ್ಪ ಅವರು ಕೊಡುವ ಬಹುಮಾನ ಆಸಕ್ಕಾಗಿ ಹೊಟ್ಟೆ ಮರಗಿಕೊಂಡು ಹೆಚ್ಚಾಗಿ ಜೋಪಾನ ಮಾಡಿ ಲಕ್ಷ್ಮಣ ಹಿಡಿದುಕೊಳ್ಳುವ ಸಾಧಿಸಬೇಕು ನೋಡಿಯಪ್ಪ ಈಗಿನ ಕಾಲದಾಗ ಯಾರು ಉಪಕಾರ ಯಾರು ಹಿಡಿತಾರ್ರಿ ಇವತ್ತಿಲ್ಲ ನಾಳೆ ನಾವು ಹಣ್ಣು ತಿನ್ಬೇಕು ಅಂದ್ರ ಮರ ಉಳಿಸ್ಬೇಕ್ರಿಯಪ್ಪ ಹಣ್ಣಿನ ಆಚಕ ಮರ ಕಡಿದ್ರ ಬರ ಖಾಯಂಬರುತ್ತ ಅದಕ್ಕ ಲಕ್ಷ್ಮಿಯನ ಕತಿ ಮುಗಿಸಿಬಿಟ್ರ ನೀವು ಉಳಿತೀರಿ ನಿಮ್ಮಿಂದ 4 ಜನ ಬದುಕ್ತಾರ ಇಲ್ಲ ಸರ್ಕಾರದವರು ಆ ಲಕ್ಷ್ಮಿಯನ ಹಿಡಿಲಿಲ್ಲ ಅಂದ್ರ ನಿಮ್ಮನ್ನು ಮುಗಿಸ್ತಾರ ನಾವು ಇಲ್ಲಿ ಊಟಕ್ಕೆ ಬರೋ ಸುದ್ದಿ ನಿನಗ ಮತ್ತು ನಾಯಕರಿಗೆ ಇಬ್ಬರಿಗೆ ಬಿಟ್ರೆ 3ನೇದರಿಗೆ ಯಾರಿಗೂ ಹೇಳಿಲ್ಲ ಯಾರು ಗೊತ್ತಿಲ್ಲಪ್ಪ ನಮಗೆ ನಮ್ಮ ನಾಯಕರಿಬ್ಬರಿಗೆ ಗೊತ್ತಿರು ದೇವರಾಣಿ ಯಾರಿಗೂ ಗೊತ್ತಿಲ್ಲ ಇಲ್ಲಪ್ಪ ನಾನೇ ಸುಳ್ಳು ಹೇಳಿ ದೇವರಾಣಿ ಯಾರಿಗೂ ಗೊತ್ತಿಲ್ಲ ನಾಯಕರು ಕಾಣ್ತಾ ಇಲ್ಲ ಇಷ್ಟೊತ್ತರ ನಿಮ್ ದಾರಿ ಕರೆದಕ್ಕಾದ್ರು ನೀವು ಲಗುನ ಬರ್ಲಿಲ್ಲ ಯಾಕೋ ಸ್ವಲ್ಪ ಲಕ್ಷ್ಮಣವ್ರು ಬರೋ ತಡ ಆತಪ್ಪ ನಾ ಹೊತ್ತೀನಿ ಅವ್ರು ಬಂದ ಊಟಕ್ಕೆ ನೀರು ಅಂತ ಹೇಳಿ ಅವ್ರಿಗೆ ಹೋದ್ರಪ್ಪ ವಸ್ತು ಊಟ ಮಾಡ್ಬೇಕಾದ್ರೆ ಅಂದಾಗ ಹಣ್ಣು ಬರ್ತವ ಹಣ್ಣಿನ ಅನ್ನಿಲ್ಲ ಏನ್ ಮಾತಾಡ್ತೀನಿ ಸ್ವಲ್ಪ ಮಾಡಿದ್ರು ಅಲ್ಲ ನಮ್ಮ ನಾಯಕರು ಎಂದಾದ್ರು ಯಾರಿಗಾದ್ರು ಮೋಸ ಮಾಡಾರೇನು ಆಗಲೋ ಶಿವ ಹಗ್ಗ ಕಂಡ್ರೆ ಹಾವು ಅಂತ ತಿಳಿಯೋ ಸ್ಥಿತಿಯೊಳಗೆ ನಾವಿದ್ದೀವಿ ನಾಯಕರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಇಲ್ಲೇ ಹೋಗಿದ್ರೆ ನಾವು ಊಟಕ್ಕೆ ಬರ್ತಿದ್ವು ಅವ್ರು ನಮ್ಮನ್ನು ಊಟಕ್ಕೆ ಕರಿತಿದ್ರ ಎಷ್ಟಾದ್ರು ನಾಯಕರು ನಮಗ ತಂದೆ ಇದ್ದಂಗೆ ನಾವು ಮಕ್ಕಳಿದ್ದಂಗೆ ತಂದೆಯಿಂದಾದ್ರೂ ಮಕ್ಕಳಿಗೆ ಮೋಸ ಮಾಡ್ತಾನೆ ಶಿವ ಅದು ಎಂದಿಗೂ ಸಾಧ್ಯ ಇಲ್ಲಪ್ಪ ಎಂದಿಗೂ ಸಾಧ್ಯ ನೀನಾಗ ತಮ್ಮಿದ್ದಂಗೆ ನೀನು ಅಣ್ಣನಿಗೆ ಮೋಸ ಮಾಡ್ತೀಯ ಅಲ್ಲ ನಾಯಿ ಮೋಸ ಮಾಡ್ತೀಯ ಏನಪ್ಪ ದೇವ್ರಿದ್ದಂಗೆ ನೀನು ನಿನ್ನಂತಹ ದೇವ್ರ ಸ್ವರೂಪ ನನ್ನ ಅಣ್ಣಗ ನಾನ್ ಪಾಪ ಮಾಡಿದ್ರೆ ಆ ದೇವ್ರ ನೆಚ್ತಾನೇನು ಎಲ್ಲ ನಡಪ್ಪ ಊಟಕ್ಕೆ ಗೊತ್ತಾಗುತ್ತೆ
ಯಾಕೋ ತಂಗಿ ದುಂಡವು ನೆನಪು ಬಹಳ ಬರ್ತದೆ. ಅವು ನೆನಪು ಬರುತ್ತೆ. ವಿಧಿ ನಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಬರ್ತಾರೆ ದರ್ಶನ. ವಿಧಿಯ ಆಟ ವಿಚಿತ್ರ, ಎಲ್ಲಿ ಕರ್ಕೊಂಡು ಬರ್ತಾರೆ. ಹೋಗ ಕಪ್ಪಳ ಪಡಿಯವನ ಪ್ರಸಾದ, ತಾಯಿ ಪ್ರಸಾದ ಬಿಟ್ಟು ಹೋಗ್ಬಾರ್ದು, ಕುಂತು ಊಟ ಮಾಡು. ಬೆಳ್ಳಿ ಚಿಕ್ಕಿ ಮೂಡಾಕ್ ಬಂದಿದ್ದಿ.